Hello students, good morning. So in this class we'll discuss about venture capital financing. So ನಾನು ಈ ನೋಟ್ಸ್ ನಿಮಗೆ ಆಲ್ರೆಡಿ ಕಳಿಸಿದ್ದೀನಿ. ಸೊ ವೆಂಚರ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಫೋರ್ತ್ ಯೂನಿಟ್ ಆಫ್ FM. ದಿಸ್ ಯೂನಿಟ್ ಇಸ್ ಫುಲ್ಲಿ ಥಿಯರಿ ಬೇಸ್ಡ್ ಆ್ಯಂಡ್ 2 ಕ್ವೆಶನ್ಸ್ ಈ ಯೂನಿಟಿಂದ ಥಿಯರಿ ಬಂದೇ ಬರುತ್ತೆ. ಓಕೆ, ಸೊ venture capital financing. Venture capital financing is a form of equity financing especially designed for funding high risk and high reward projects. Venture capital is investment of long term finance. ವೆಂಚರ್ ಕ್ಯಾಪಿಟಲ್ ಫೈನಾನ್ಸ್ ಅಂದರೆ ವೆಂಚರ್ ಕ್ಯಾಪಿಟಲಲ್ಲಿ ಸ್ಟಾರ್ಟಿಂಗ್ ಫರ್ಮ್ಸ್ ಆರ್ ಹೈ ರಿಸ್ಕಿ ಫರ್ಮ್ಸ್ಗೆ ಫಂಡ್ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ವೆಂಚರ್ ಕ್ಯಾಪಿಟಲಲ್ಲಿ ಹೈ ರಿಸ್ಕಿ ಫರ್ಮ್ಸ್ ಆರ್ ಸ್ಟಾರ್ಟಪ್ ಫರ್ಮ್ಸಿಗೆ ಫಂಡ್ ಪ್ರೊವೈಡ್ ಮಾಡೋ ಕೆಲಸ ವೆಂಚರ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಅವ್ರು ಮಾಡ್ತಾರೆ. ವೆಂಚರ್ ಕ್ಯಾಪಿಟಲ್ ಅಂದರೆ ವೆಂಚರ್ ಕ್ಯಾಪಿಟಲ್ ಅಂದರೆ ದ ಫರ್ಮ್ಸ್ ವಿಚ್ ಆರ್ starting their business. The firms which are still the startup firms will get finance from venture capital financing. Okay, so venture capital ಅಲ್ಲಿ ಯಾವ ಫರ್ಮ್ಸ್ ಫೈನಾನ್ಸ್ ಆಗುತ್ತೆ? ದ ಫರ್ಮ್ಸ್ ವಿಚ್ ಆರ್ ಸ್ಟಾರ್ಟಪ್ ಫರ್ಮ್ಸ್. ಸ್ಟಾರ್ಟಪ್ ಫರ್ಮ್ಸ್ ಏನಾಗುತ್ತೆ? ಸ್ಟಾರ್ಟಪ್ ಫರ್ಮ್ಸ್ ಆರ್ ಹೈ ರಿಸ್ಕಿ ಫರ್ಮ್ಸ್. ಓಕೆ, ಇಟ್ ಮೇ ಬಿ ಫುಲ್ ರಿಸ್ಕ್, ಯಾವತ್ತಾದರೂ ಲಾಸ್ ಆಗ್ಬೋದು ಸ್ಟಾರ್ಟಪ್ ಫರ್ಮ್ಸಲ್ಲಿ. ಸೊ ಆ ಫರ್ಮ್ಸಿಗೆ ಫಂಡ್ಸ್ ಪ್ರೊವೈಡ್ ಮಾಡೋ ಕೆಲಸ ವೆಂಚರ್ ಕ್ಯಾಪಿಟಲ್ ಫೈನಾನ್ಸಿಂಗಲ್ಲಿ ಮಾಡ್ತಾರೆ. ಓಕೆ, ದ ಟರ್ಮ್ ವೆಂಚರ್ ಕ್ಯಾಪಿಟಲ್ ರೆಪ್ರೆಸೆಂಟ್ಸ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇನ್ ಅ ಹೈಲಿ ರಿಸ್ಕಿ ಪ್ರಾಜೆಕ್ಟ್ ವಿತ್ ದ ಆಬ್ಜೆಕ್ಟಿವ್ ಆಫ್ ಅರ್ನಿಂಗ್ ಅ ಹೈ ರೇಟ್ ಆಫ್ ರಿಟರ್ನ್. ರಿಸ್ಕಿ ಪ್ರಾಜೆಕ್ಟ್ಸಲ್ಲಿ ಫಂಡ್ ಪ್ರೊವೈಡ್ ಮಾಡೋ ಕೆಲಸ ವೆಂಚರ್ ಕ್ಯಾಪಿಟಲ್ ಮಾಡುತ್ತೆ. ಸೊ ರಿಸ್ಕಿ ಫರ್ಮ್ಸ್ ಅಂದರೆ ದ ಫರ್ಮ್ಸ್ ವಿಚ್ ಆರ್ ದ ಸ್ಟಾರ್ಟಪ್ ಫರ್ಮ್ಸ್ ಸ್ಟಿಲ್ ಅಟ್ ದ ಬರ್ತ್ ಸ್ಟೇಜ್. ಸೊ ಆ ಫರ್ಮ್ಸಿಗೆ ಫಂಡ್ ಪ್ರೊವೈಡ್ ಮಾಡೋ ಕೆಲಸ ವೆಂಚರ್ ಕ್ಯಾಪಿಟಲ್ ಮಾಡುತ್ತೆ. ಓಕೆ, ವಿಚ್ ಆರ್ ಹೈ ರಿಸ್ಕಿ. ದೀಸ್ ವೆಂಚರ್ ಕ್ಯಾಪಿಟಲ್ ಕಂಪನೀಸ್ ಪ್ರೊವೈಡ್ಸ್ ದ ನೆಸೆಸರಿ ರಿಸ್ಕ್ ಕ್ಯಾಪಿಟಲ್ ಟು ದ ಎಂಟ್ರಪ್ರಿನ್ಯೂರ್ಸ್ ಹೂ ಲ್ಯಾಕ್ ಕ್ಯಾಪಿಟಲ್. ವೆಂಚರ್ ಕ್ಯಾಪಿಟಲಲ್ಲಿ ಅವರು ಏನು ಪ್ರೊವೈಡ್ ಮಾಡ್ತಾರೆ? ರಿಸ್ಕ್ ಕ್ಯಾಪಿಟಲ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇನ್ ಅಡಿಷನ್ ಟು ಪ್ರೊವೈಡಿಂಗ್ ಕ್ಯಾಪಿಟಲ್, ದೀಸ್ ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ಟೇಕ್ ಆನ್ active interest in guiding and assisting firms. ವೆಂಚರ್ ಕ್ಯಾಪಿಟಲಲ್ಲಿ ಫಾರ್ ದ ಸ್ಟಾರ್ಟಪ್ ಫರ್ಮ್ಸ್ ಗೈಡ್ ಮಾಡ್ತಾರೆ, ಅಸಿಸ್ಟ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಫಂಡ್ ಪ್ರೊವೈಡ್ ಮಾಡ್ತಾರೆ. ಓಕೆ, ವೆಂಚರ್ ಕ್ಯಾಪಿಟಲ್ ನಾಟ್ ಓನ್ಲಿ ಪ್ರೊವೈಡ್ ಫಂಡ್, ಇಟ್ ಆಲ್ಸೋ ಆ್ಯಕ್ಟ್ ಆ್ಯಸ್ ಅ ಗೈಡಿಂಗ್ ಆರ್ ಮ್ಯಾನೇಜಿಂಗ್ ದ ಫರ್ಮ್ಸ್. Okay, venture capital alli they also provide fund and they also manage or assist the firms. Venture capital acts as a partner with entrepreneur. Okay, so thus a venture capital may provide a seed capital for unproven ideas, products, technology oriented or startup firms. Venture capital provides finance for startup firms which are at higher risk. ಓಕೆ, ವೆಂಚರ್ ಕ್ಯಾಪಿಟಲ್ ಮೇ ಪ್ರೊವೈಡ್ ಸೀಡ್ ಕ್ಯಾಪಿಟಲ್. ಸೀಡ್ ಅಂದರೆ ಇಟ್ ಈಸ್ ದ ಬರ್ತ್ ಕ್ಯಾಪಿಟಲ್. ವೆಂಚರ್ ಕ್ಯಾಪಿಟಲಲ್ಲಿ ದೇ ಪ್ರೊವೈಡ್ ಅ ಬರ್ತ್ ಕ್ಯಾಪಿಟಲ್ ಫಾರ್ ಹೈಯರ್ ರಿಸ್ಕಿ ಫರ್ಮ್ಸ್ ವಿಚ್ ಆರ್ ಸ್ಟಿಲ್ ಸ್ಟಾರ್ಟಿಂಗ್ ಅಪ್. ಯಾವತ್ತಾದರೂ ಲಾಸ್ ಆಗ್ಬೋದು. ವಿ ಸ್ಟಿಲ್ ಡೋಂಟ್ ನೋ ಹೌ ದ ಫರ್ಮ್ ಮೇ ವರ್ಕ್, ಹೌ ದ ಫರ್ಮ್ ಮೇ ಗೆಟ್ ಪ್ರಾಫಿಟ್ ಆರ್ ಇಟ್ ಮೇ ಗೆಟ್ ಲಾಸ್ ವಿಚ್ ಈಸ್ ಆಟ್ ಅ ಹೈಯರ್ ರಿಸ್ಕ್. ಬಟ್ ಈ ಹೈಯರ್ ರಿಸ್ಕಲ್ಲಿ ದೇ ಮೇ ಆಲ್ಸೋ ಗೆಟ್ ಮೋರ್ ಪ್ರಾಫಿಟ್ ಆರ್ ದೇ ಮೇ ಆಲ್ಸೋ ಗೆಟ್ ಮೋರ್ ಲಾಸ್. ದ ಸರ್ಕಮ್ಸ್ಟೆನ್ಸಸ್ ಆರ್ unseen. ಸೊ ವೆಂಚರ್ ಕ್ಯಾಪಿಟಲ್ ದೇ ಪ್ರೊವೈಡ್ ಫಂಡ್ಸ್ ಆ್ಯಂಡ್ ಆಲ್ಸೋ ದೇ ಮ್ಯಾನೇಜ್ ಆ್ಯಂಡ್ ಅಸಿಸ್ಟ್ ದ ಬರ್ತ್ ಫರ್ಮ್ಸ್. ಓಕೆ, ವಾಟ್ ಈಸ್ ವೆಂಚರ್ ಕ್ಯಾಪಿಟಲ್? ವೆಂಚರ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಈಸ್ ದ ಫೈನಾನ್ಸಿಂಗ್ which is done for the birth firms, which are for the startup firms. They provide funds and they also in order to provide funds they also assist the firms to work in a correct way. Okay, so this is venture capital financing. So what are the features of venture capital financing? The features of venture capital financing are as follows. First, high degree of risk. As I told you, venture capital is the
capital which they give to startup firms which are high degree of risk. The first feature is it is of higher degree of risk. Venture capital represents financial investment in a highly risky project with an objective of earning a higher rate of return. Okay, so first point, high degree of risk. Second one, equity participation. Venture capital financing is invariably an actual or potential equity participation wherein the objective of venture capital is to make capital gain by selling the share once the firm become profitable. Okay, so third point, long term investment. Venture capital financing is a long term investment. It generally takes a long period to encash the investment in securities made by venture capitalist. Venture capital, it is a long term investment. Long term investment andre they get back their returns after the long term. ಬರ್ತ್ ಫಾರ್ಮ್ಸಿಗೆ ಫಂಡ್ ಪ್ರೊವೈಡ್ ಮಾಡಿ ದೇ ವಿಲ್ ನಾಟ್ ಗೆಟ್ ದ ಫಂಡ್ಸ್ ಇಫ್ ದೇ ಪ್ರೊವೈಡ್ ಲೋನ್ ಆರ್ ಇಫ್ ದೇ ಪ್ರೊವೈಡ್ ಫಂಡ್ ದೇ ವಿಲ್ ನಾಟ್ ಗೆಟ್ ಇಟ್ ಬ್ಯಾಕ್ in short term. It will take long, it will give them the so much of time to repay the money. So fourth point, participation in management. Venture capital ಫಂಡು ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ದೇ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಗಿವ್ ಅಡ್ವೈಸಸ್. ಇನ್ ಅಡಿಷನ್ ಟು ಪ್ರೊವೈಡಿಂಗ್ ಕ್ಯಾಪಿಟಲ್, ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಟೇಕ್ ಎನ್ ಆಕ್ಟಿವ್ ಇಂಟ್ರೆಸ್ಟ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಅಸಿಸ್ಟೆಡ್ ಫರ್ಮ್ಸ್. Thus, the approach of venture capital firm is different from ordinary stock market investor who merely trades in the shares of company without participating in their management. ಸ್ಟಾಕ್ ಮಾರ್ಕೆಟ್ ಥರ ದೇ ಡೋಂಟ್ ಸ್ಟಾಕ್ ಮಾರ್ಕೆಟ್ ಏನು ಮಾಡುತ್ತೆ, ದೇ ಗಿವ್ ಮನಿ ಬಟ್ ದೇ ಡೋಂಟ್ ಪಾರ್ಟಿಸಿಪೇಟ್. ಬಟ್ ವೆಂಚರ್ ಕ್ಯಾಪಿಟಲಲ್ಲಿ ದೇ ಪ್ರೊವೈಡ್ ಮನಿ ಆ್ಯಂಡ್ ದೇ ಆಲ್ಸೋ ಪಾರ್ಟಿಸಿಪೇಟ್. Okay, so venture capital combines the qualities of banker, stock market investor and entrepreneur in one. ವೆಂಚರ್ ಕ್ಯಾಪಿಟಲ್ ಏನು ಮಾಡುತ್ತೆ, ಬ್ಯಾಂಕರ್ ಫಂಡ್ ಪ್ರೊವೈಡ್ ಮಾಡುತ್ತೆ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಅಂದರೆ ಇನ್ವೆಸ್ಟ್ಮೆಂಟ್ ಕೊಡುತ್ತೆ. ದೆನ್ ಎಂಟ್ರಪ್ರಿನ್ಯೂರ್, ಇಟ್ ಆಲ್ಸೋ ಹೆಲ್ಪ್ಸ್ ಆ್ಯಂಡ್ ಗಿವ್ಸ್ ಅಡ್ವೈಸಸ್. ಓಕೆ, ಸೊ ಫಿಫ್ತ್ ಪಾಯಿಂಟ್, achieve social objective. It is different from the development capital provided by several central and state legal government bodies in the profit objective is the motive behind the financing. But venture capital projects generate employment and balance regional growth indirectly due to setting up of successful new business. Successful new businessನ ಸೆಟ್ ಮಾಡುತ್ತೆ ವೆಂಚರ್ ಕ್ಯಾಪಿಟಲ್. ಬಟ್ ಆಲ್ಸೋ ಇಟ್ಸ್ ಸೋಷಲ್ ಆಬ್ಜೆಕ್ಟಿವ್ ಇಸ್ ಟು ಗಿವ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, corporate social responsibility. Okay, they also take responsibilities of the society and they also provide employment opportunities for the society. They also give funds for the birth firms or the startup firms and they also participate in the firm and they also participate in giving employment opportunities and achieve social objective. Next point, investment is liquid. A venture capital is not subject to repayment on demand as which on overdraft or following in loan payment schedule. The investment is realized only when the company is sold or achieves the stock market leasing. It is lost when company goes into liquidation. ವೆಂಚರ್ ಕ್ಯಾಪಿಟಲ್ ಈಸ್ ನಾಟ್ ದ ಸಬ್ಜೆಕ್ಟ್ ಟು ರೀಪೇಮೆಂಟ್ ಆನ್ ಡಿಮ್ಯಾಂಡ್. ವೆಂಚರ್ ಕ್ಯಾಪಿಟಲಲ್ಲಿ ಅವ್ರು ಫಂಡ್ ಪ್ರೊವೈಡ್ ಮಾಡಿದ್ದಾರೆ ಅಂದರೆ ದೇ ಕೆನಾಟ್ ಡಿಮ್ಯಾಂಡ್ ದ ಫಂಡ್ ಬ್ಯಾಕ್. ದೇ ಓನ್ಲಿ ಕ್ಯಾನ್ ಡಿಮ್ಯಾಂಡ್ ವೆನ್ ದ ಫರ್ಮ್ ಈಸ್ ಲೂಸಿಂಗ್ ಆರ್ ವೆನ್ ದ ಫರ್ಮ್ ಈಸ್ ಗೋಯಿಂಗ್ ಔಟ್ ಆಫ್ ದ ಸ್ಟಾಕ್ ಮಾರ್ಕೆಟ್. ಓಕೆ, ದ venture capital is not subject to repayment on demand as with the overdraft or following loan payment schedule. The investment is realized only when the company is sold. Okay, the investment our demand ಮಾಡೋದು ಯಾವಾಗ, only when the company is sold. Okay, so this is venture capital financing. So venture capital financing short term ಇಲ್ಲ, that is a long term financing, means they will get the money back after so long time.
It is equity financing, it is high degree of risk, then long term investment, participation in management, achieve social objective, and investment is liquid. So venture capital financing. Thank you.